ಮದ್ಯ ಪ್ರಿಯರು ಎಲ್ಲಿ ಆಲ್ಕೋಹಾಲ್ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಹುಡುಕ್ತಿರ್ತಾರೆ. ಮದ್ಯ ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಎನ್ನುವ ಪ್ರಶ್ನೆಗೆ ಅನೇಕರಿಗೆ ಬಹುಶಃ ಉತ್ತರ ತಿಳಿದಿಲ್ಲ. ಅದಕ್ಕೆ ಉತ್ತರ ಇಲ್ಲಿದೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಮದ್ಯದ ಬೆಲೆಗಳು ಬದಲಾಗುತ್ತವೆ. ಎಲ್ಲೋ ಬೆಲೆ ಹೆಚ್ಚಿದ್ರೆ ಬೇರೆಡೆ ಬೆಲೆ ತುಂಬಾ ಕಡಿಮೆಯಾಗುತ್ತೆ. ಭಾರತದ ಒಂದು ರಾಜ್ಯದಲ್ಲಿ ಮದ್ಯದ ಬಾಟ್ಲಿಯ ಬೆಲೆ ತೀರಾ ಕಡಿಮೆ ಇದೆ. ಇಂದು ನಾವು ಈ ರಾಜ್ಯದ ಹೆಸರನ್ನ ಹೇಳ್ತೇವೆ, ಕೇಳಿ. ಗೋವಾ ಭಾರತದಲ್ಲಿ ಅತ್ಯಂತ ಅಗ್ಗದ ಮದ್ಯವನ್ನ ಮಾರಾಟ ಮಾಡುತ್ತೆ. ಪ್ರವಾಸಿಗರು ಅಲ್ಲಿನ ಬಾರ್ಗಳಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಕುಡಿಯಬಹುದು. ಗೋವಾ ರಾಜ್ಯ ಮದ್ಯದ ಮೇಲೆ 49% ತೆರಿಗೆ ವಿಧಿಸುತ್ತದೆ. ಹೀಗಾಗಿ ಅಲ್ಲಿನ ಮದ್ಯದ ಬೆಲೆ ಇತರ ರಾಜ್ಯಗಳಿಗಿಂತ ತುಂಬಾ ಕಡಿಮೆಯಾಗಿದೆ. ಅಂತಾರಾಷ್ಟ್ರೀಯ ಮದ್ಯ ಮತ್ತು ವೈನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಬೆಲೆಗೆ ಮದ್ಯ ಮಾರಾಟವಾಗ್ತಿದೆ. ಇಲ್ಲಿನ ಮದ್ಯದ ಮೇಲೆ ಸರ್ಕಾರ 83% ತೆರಿಗೆ ವಿಧಿಸುತ್ತಿದೆ. ಅದಾದ ನಂತರ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದ್ದು ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಆಗುತ್ತೆ. ಅಲ್ಲಿನ ಸರ್ಕಾರ ಮದ್ಯದ ಮೇಲೆ 71% ತೆರಿಗೆ ಸಂಗ್ರಹಿಸುತ್ತದೆ. ಭಾರತದ ಇತರ 2 ರಾಜ್ಯಗಳಾದ ರಾಜಸ್ಥಾನ ಮತ್ತು ತೆಲಂಗಾಣದಲ್ಲಿಯೂ ಮದ್ಯದ ಬೆಲೆಗಳು ತುಂಬಾ ಹೆಚ್ಚಾಗಿದೆ. ಯಾಕಂದ್ರೆ ಸರ್ಕಾರ ಅಲ್ಲಿ ಕ್ರಮವಾಗಿ 69% ಮತ್ತು 68% ತೆರಿಗೆಯನ್ನ ಸಂಗ್ರಹಿಸುತ್ತದೆ. ಉತ್ತರ ಪ್ರದೇಶದಲ್ಲಿ 66%, ದೆಹಲಿಯಲ್ಲಿ 62% ತೆರಿಗೆ ಸಂಗ್ರಹವಾಗುತ್ತದೆ. ಆದ್ರೂ ದೇಶದ ಇತರ ಹಲವು ರಾಜ್ಯಗಳಿಗಿಂತ ದೆಹಲಿಯಲ್ಲಿ ಮದ್ಯ ಅಗ್ಗವಾಗಿದೆ. ಹರಿಯಾಣದಲ್ಲಿ ಸರ್ಕಾರ ಕೇವಲ 47% ತೆರಿಗೆಯನ್ನ ಮಾತ್ರ ಸಂಗ್ರಹಿಸುತ್ತದೆ. ಆದರೆ ಅಲ್ಲಿನ ಮದ್ಯದ ಬಾಟ್ಲಿಗಳ ಮೇಲೆ MRP ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿ ತೆರಿಗೆಗಳು ಕಡಿಮೆಯಾಗಿದ್ರೂ ಗೋವಾಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮದ್ಯ ಸಿಗೋದಿಲ್ಲ. ಗೋವಾದಲ್ಲಿ 100 ರೂಪಾಯಿಗೆ ಸಿಗುವ ಮದ್ಯದ ಬಾಟ್ಲಿಯ ಬೆಲೆ ಕರ್ನಾಟಕದಲ್ಲಿ 513 ರೂಪಾಯಿಗೆ ಸಿಗುತ್ತದೆ. ತೆಲಂಗಾಣದಲ್ಲಿ ಅದೇ ಮದ್ಯ 246 ರೂಪಾಯಿಗೆ, ದೆಹಲಿಯಲ್ಲಿ 134 ರೂಪಾಯಿಗೆ, ಹರಿಯಾಣದಲ್ಲಿ 147 ರೂಪಾಯಿಗೆ ಸಿಗುತ್ತದೆ. ಅಂದ್ರೆ ಗೋವಾ ನಂತರ ದೆಹಲಿಯಲ್ಲಿ ಅತ್ಯಂತ ಅಗ್ಗದ ಬೆಲೆಗೆ ಮದ್ಯ ಸಿಗುತ್ತದೆ. ಹಲವರಿಗೆ ತಿಳಿದಿರುವಂತೆ ಮದ್ಯ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಇನ್ನೂ GST ವ್ಯಾಪ್ತಿಗೆ ಬಂದಿಲ್ಲ. ಆದ್ದರಿಂದ ಪ್ರತಿಯೊಂದು ರಾಜ್ಯವು ವಿಭಿನ್ನ ತೆರಿಗೆಗಳನ್ನ ಸಂಗ್ರಹಿಸುತ್ತದೆ. ವಿವಿಧ ರಾಜ್ಯಗಳಲ್ಲಿ ಮದ್ಯದ ಬೆಲೆಗಳು ಭಿನ್ನವಾಗಿರೋದ್ರಿಂದ ಕಳ್ಳ ಸಾಗಣೆ ಕೂಡ ಹೆಚ್ಚುತ್ತಿದೆ.